ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪಿಕಾ ಫುಡ್ ರೆಸಿಪಿ. ಸಿಂಪಲ್ಲಾಗಿ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ಮತ್ತು ಮೋಸಂಬಿ ಜ್ಯೂಸನ್ನ ಮಾಡೋದು ಹೇಗಂತ ನೋಡ್ಕೊಬರೋಣ ಬನ್ನಿ. ತುಂಬಾ ಈಸಿಯಾಗಿ ಕೂಡ ಮಾಡ್ಕೋಬೋದು, ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು. ನಾನು ಫಸ್ಟ್ ಇಲ್ಲಿ ಮೋಸಂಬಿ ಜ್ಯೂಸನ್ನ ಮಾಡ್ತಿದ್ದೀನಿ. ಒಂದು ಮಿಕ್ಸಿ ಜಾರ್ನ ತೊಗೊಂಡು ಅದಕ್ಕೆ ಒಂದು ಅರ್ಧ ಬೌಲಷ್ಟು ಶುಗರ್ನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಏಲಕ್ಕಿನ ಹಾಕ್ಕೊಂಡಿದ್ದೀನಿ. ಅದನ್ನು ಸಕ್ಕರೆ ಮತ್ತು ಏಲಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಪೌಡ್ರ್ ಮಾಡ್ಕೊತಿದ್ದೀನಿ. ಏನಕ್ಕಂತ ಹೇಳಿದರೆ ಏಲಕ್ಕಿ ಪೌಡ್ರ್ ಆಗಬೇಕಲ್ವ, ಹಾಗಾಗಿ ಸಕ್ಕರೆ ಜೊತೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡ್ರೆ ಬೇಗನೆ ಪೌಡ್ರ್ ಆಗುತ್ತೆ ಅಂತ ಹೇಳಿ ಪೌಡ್ರನ್ನ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಮೀಡಿಯಮ್ ಸೈಜ್ದು ಒಂದೆರಡು ಮೋಸಂಬಿ ಹಣ್ಣನ್ನು ಸಿಪ್ಪೆ ತೆಗೆದು ಅದನ್ನು ಬಿಡಿಸಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಸಕ್ಕರೆನ ಪುಡಿ ಮಾಡ್ಕೊಂಡಿದ್ದೆ ಅಲ್ವ, ಅದೇ ಮಿಕ್ಸಿ ಜಾರಿಗೇ ಮೋಸಂಬಿ ಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಅದ್ರ ಜೊತೆಗೆ ಇವಾಗ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಸಕ್ಕರೆ ಮತ್ತು ಏಲಕ್ಕಿ ಪೌಡ್ರು ಎಲ್ಲ ಅದರಲ್ಲೇ ಇತ್ತಲ್ವ, ಹಾಗಾಗಿ ಅದನ್ನು ಮತ್ತೆ ಈಗ ಅದಕ್ಕೆ ಸ್ವಲ್ಪ ನಾನು ಪಿಂಕ್ ಸಾಲ್ಟ್ನ ಹಾಕ್ತಿದ್ದೀನಿ. ಪಿಂಕ್ ಸಾಲ್ಟ್ನ ಹಾಕ್ಕೊಂಡು ಸ್ವಲ್ಪ ಪೆಪ್ಪರ್ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಟೇಸ್ಟಿಗೆ. ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡಿ. ಈಗ ಇಷ್ಟನ್ನು ಹಾಕ್ಕೊಂಡು ಮಿಕ್ಸಿನಲ್ಲಿ ಒಂದು 4-5 ರೌಂಡು ಚೆನ್ನಾಗಿ ರುಬ್ಕೋಬೇಕು. ನೀವು ಫ್ರೂಟ್ಸ್ ಜಾರಲ್ಲಿ ಕೂಡ ಮಾಡ್ಕೋಬೋದು. ಫ್ರೂಟ್ಸ್ ಜಾರಲ್ಲಿ ಮಾಡೋದಕ್ಕಿಂತ ನಾರ್ಮಲ್ ಮಿಕ್ಸಿ ಜಾರಲ್ಲಿ ಮಾಡಿದ್ರೇ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಅದನ್ನ ಚೆನ್ನಾಗಿ ರುಬ್ಕೊಂಡು ಇವಾಗ ನಾನು ಸೋಸ್ಕೋತಿದ್ದೀನಿ ಒಂದು ಬೌಲ್ಗೆ. ಇಷ್ಟು ಮಾಡಿಕೊಂಡ್ರೆ ಸಾಕು, ಟೇಸ್ಟಿಯಾಗಿರೋವಂಥ ಮೋಸಂಬಿ ಜ್ಯೂಸು ರೆಡಿಯಾಗಿರುತ್ತೆ. ತುಂಬಾ ಒಳ್ಳೆಯದು ಮೋಸಂಬಿ ಜ್ಯೂಸು ಹೆಲ್ತಿಗೆ. ಈ ಬಾಡಿ ಹೀಟ್ ಕೂಡ ಕಡಿಮೆ ಮಾಡುತ್ತೆ. ಈ ಬಿಸಿಲು ಟೈಮಲ್ಲಂತೂ ತುಂಬಾ ಒಳ್ಳೆಯದು. ಮಕ್ಕಳಿಗೆ ಕೂಡ ಹಣ್ಣನ್ನು ತಿನ್ನೋಕ್ಕೆ ಇಷ್ಟಪಡಲ್ಲ ಅನ್ನೋರಿದ್ರೆ ಈ ರೀತಿ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ಕುಡಿತಾರೆ. ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ನೀವು ಸಕ್ಕರೆ ಬೇಡ ಅಂತ ಹೇಳಿದರೆ ಸ್ಕಿಪ್ ಕೂಡ ಮಾಡ್ಕೋಬೋದು, ಬಟ್ ಸಕ್ಕರೆ ಹಾಕಿದ್ರೇ ಚೆನ್ನಾಗಿರುತ್ತೆ. ನೋಡಿ, ಇವಾಗ ರುಚಿಯಾದ ಮೋಸಂಬಿ ಜ್ಯೂಸ್ ರೆಡಿಯಾಗಿದೆ. ಈಗ ನೆಕ್ಸ್ಟು ನಾನು ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ನ ಮಾಡೋದು ಹೇಗಂತ ನೋಡ್ಕೊಬರೋಣ ಬನ್ನಿ. ನಾನಿಲ್ಲಿ ಒಂದು ಬೌಲ್ನ ತೊಗೊಂಡು ಅದಕ್ಕೆ ಒಂದು 7-8 ಡೇಟ್ಸ್ ತೊಗೊಂಡಿದ್ದೀನಿ. ಡ್ರೈ ಡೇಟ್ಸ್ ತೊಗೊಂಡಿದ್ದೀನಿ. ಒಂದು 7-8 ಬಾದಾಮ್ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಪಿಸ್ತಾನ ತೊಗೊಂಡಿದ್ದೀನಿ. ಒಂದು 6-7 ಪಿಸ್ತಾನ ತೊಗೊಂಡಿದ್ದೀನಿ. ಒಂದು ಅರ್ಧ ಹಿಡಿಯೋಷ್ಟು ಒಣ ದ್ರಾಕ್ಷಿನ ತೊಗೊಂಡಿದ್ದೀನಿ, ಸ್ವೀಟ್ ಇರಲಿ ಅಂತ ಹೇಳಿ. ವಾಲ್ನಟ್ನ 2 ವಾಲ್ನಟ್ ತೊಗೊಂಡಿದ್ದೀನಿ. ಮಿಕ್ಸ್ ಸೀಡ್ಸು ಒಂದು 3 ಟೇಬಲ್ ಸ್ಪೂನಷ್ಟು ತಗೊಂಡಿದ್ದೀನಿ. ಚಿಯಾ ಸೀಡ್ಸು, ಪಂಪ್ಕಿನ್ ಸೀಡ್ಸು, ವಾಟರ್ ಮಿಲನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸು, ಫ್ಲಾಕ್ಸ್ ಸೀಡ್ಸು ಇಷ್ಟನ್ನು ಮಿಕ್ಸಲ್ಲಿ 3 ಟೇಬಲ್ ಸ್ಪೂನಷ್ಟು ತಗೊಂಡಿದ್ದೀನಿ. ಈಗ ಇಷ್ಟು ಡ್ರೈ ಫ್ರೂಟ್ಸನ್ನು ನಾನು ಒಂದು ಸರಿ ಮಿಕ್ಸ್ ಮಾಡ್ಕೊಂಡು ತೊಳ್ಕೊಂಡು ಇದನ್ನ ಒಂದು 2-3 ಅವರ್ ನೆನೆಯೋದಕ್ಕೆ ಅಂತ ಇಡ್ತೀನಿ. ತುಂಬಾ ಹೆಲ್ತಿಗೆ ಒಳ್ಳೆಯದು. ನೀವು ಡ್ರೈ ಫ್ರೂಟ್ಸ್ನ ರಾತ್ರಿ ನೆನೆಯೋದಕ್ಕೆ ಇಟ್ಟು ಬೆಳಗ್ಗೆ ಈ ಥರ ಮಿಲ್ಕ್ ಶೇಕ್ ಮಾಡಿಕೊಂಡ್ರು ಡಯೆಟ್ ಮಾಡೋರಿಗಿಂತೂ ತುಂಬಾ ಒಳ್ಳೆಯದು. ಈ ರೀತಿ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿದ್ರೆ ತಿಂಡಿನೇ ತಿನ್ನೋ ಅವಶ್ಯಕತೆ ಇರಲ್ಲ, ವೆಯ್ಟ್ ಲಾಸ್ ಕೂಡ ಆಗುತ್ತೆ. ಈಗ ಇದನ್ನ ಒಂದು 2-3 ಅವರ್ ನೆನೆಯೋದಕ್ಕೆ ಇಡ್ತೀನಿ. ನೆನೆದ ಮೇಲೆ ಅದನ್ನು ಮಾಡೋದು ಹೇಗಂತ ನೋಡೋಣ ಬನ್ನಿ. ಈಗ ನಾನು 3 ಅವರ್ ನೆನೆಸ್ಕೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ನೆಂದಿರುತ್ತೆ. ನೋಡಿ, ಇವಾಗ ತೋರಿಸ್ತೀನಿ ನಾನು ಯಾವ ರೀತಿ ನೆಂದಿದೆ ಅಂತ. ಎಲ್ಲ ಡಬಲ್ ಸೈಜ್ ಬಂದಿರುತ್ತೆ ನೆನೆಯೋಕೆ ಹಾಕ್ಕೊಂಡಿರ್ತೀವಲ್ವ, ಹಾಗಾಗಿ ಈಗ ಇದನ್ನು ನಾನು ನೀರು ಸಮೇತನೇ ರುಬ್ಬೋದಕ್ಕೆ ಹಾಕೋತೀನಿ. ನೀರನ್ನ ಏನು ವೇಸ್ಟ್ ಮಾಡಲ್ಲ. ಏನಕ್ಕಂದರೆ ಮೊದಲೇ ತೊಳೆದು ನೆನೆಸ್ಕೊಂಡಿರ್ತೀನಲ್ವ, ತೊಳೆದು ನೆನೆಸ್ಕೊಂಡಿದ್ರೆ ನೀರು ಹಾಕೋಬೋದು. ಅದಕ್ಕೆ ನೆನೆಸ್ಕೋಬೇಕಾದ್ರೇ ತೊಳ್ಕೊಂಡು ನೆನೆಸ್ಕೊಬಿಡಿ. ಈಗ ನೆನೆಸ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫಸ್ಟು ರುಬ್ಕೊಬರ್ತೀನಿ. ಹಾಲನ್ನ ಹಾಕಿದ್ರೆ ರುಬ್ಬೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬರೀ ಡ್ರೈ ಫ್ರೂಟ್ಸ್ನೇ ರುಬ್ಕೊಬಂದು ಅದು ಚೆನ್ನಾಗಿ ಪೇಸ್ಟ್ ಥರ ಆದಮೇಲೆ ಅದಕ್ಕೆ ಸ್ವಲ್ಪ ಹಾಲನ್ನ ಹಾಕ್ಕೋತಿದ್ದೀನಿ. ಹಾಲನ್ನ ಹಾಕ್ಕೊಂಡು ಮತ್ತೆ ಒಂದು ರೌಂಡ್ ರುಬ್ಕೋತಿದ್ದೀನಿ. ನೋಡಿ, ಇವಾಗ ಮಿಲ್ಕ್ ಶೇಕ್ ರೆಡಿಯಾಗಿದೆ. ತುಂಬಾ ಚೆನ್ನಾಗಿ ಬಂದಿದೆ. ನೀವು ಶುಗರ್ ಬೇಕಂದರೆ ಆ್ಯಡ್ ಮಾಡ್ಕೊಳ್ಳಿ. ನಾನು ಶುಗರ್ ಬದಲಾಗಿ ಡೇಟ್ಸ್ ಮತ್ತು ದ್ರಾಕ್ಷಿನ ಹಾಕ್ಕೊಂಡಿದ್ದೀನಿ, ಹಾಗಾಗಿ ನಾನು ಶುಗರ್ನ ಸ್ಕಿಪ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಹೆಲ್ತಿಗೆ ಕೂಡ ಒಳ್ಳೆಯದು. ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್